ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪಲ್ಯ ಮಾಡ್ತಾಯಿದ್ದೀವಿ. ನಾವು ಟೊಮಾಟೊ ಪಲ್ಯ ಚೆನ್ನಾಗಿ ಟೊಮಾಟೋದು ಇನ್ನು ಟೊಮಾಟೊ ಫ್ರೈ ಮಾಡ್ತಾಯಿದ್ದೀವಿ ನಾವು. ಪೂರಿ ಜೊತೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಗ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಜೀರಿಗೆ ಸಾಸಿವೆ ಹಾಕಿ, ಕರಿಬೇವು ಹಾಕಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಅದೇ ಈ ಥರ ಟೊಮಾಟೊ ಇಟ್ಟು ಪೂರಿ ಜೊತೆಗೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಈ ಥರ ಮಾಡ್ತೀವಿ ನೋಡಿರಿ. ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀವಿ ನಾವು. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕಿ. ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊ ಹಾಕ್ತಾಯಿದ್ದೀವಿ ನಾವು. ಟೊಮೆಟೊ ಹಣ್ಣು ಚೆನ್ನಾಗಿ ಹಣ್ಣಾಗುತ್ತೆ, ಹಣ್ಣಾಗಿರೋ ಕಟ್ ಮಾಡ್ತಾಯಿದ್ದೀವಿ. ಇದೊಂದು ಟೊಮೆಟೊ ಹಾಕಿದ್ಮೇಲೆ ಈರುಳ್ಳಿ ಈ ಥರ ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ಬೇಕಾದ್ರೆ ಮನೆಗೆ ಎಷ್ಟು ಜನ ಬರೋ ಅದ್ರ ಮೇಲೆ ನೀವು ಮಾಡ್ತಾಯಿದ್ರಿ. ನಾವು ಒಂದು 10 ಟೊಮೆಟೊ ಅಷ್ಟು ಕಟ್ ಮಾಡಿ ಹಾಕಿದ್ದೀವಿ ನಾವು, ದಪ್ಪದು. ನೋಡಿ, ಈಗ ಫ್ರೈ ಆಗಲಿ ಒಂದು 10 ನಿಮಿಷ ಇದೆ ಎಣ್ಣೆಯಲ್ಲಿ. ನೋಡಿ, ಇದು ಟೊಮೆಟೊ ಫ್ರೈ ಆಗಿದೆ. ಖಾರದ ಪುಡಿ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀವಿ ನಾವು. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಹಾಕ್ಬೇಡ್ರಿ. ನಾವು 2 ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀವಿ ನೋಡಿರಿ. ಗರಂ ಮಸಾಲ 1 ಸ್ಪೂನಷ್ಟು ಗರಂ ಮಸಾಲ. ನಿಮಗೆ ಜಾಸ್ತಿ ಮಸಾಲೆ ಬೇಕು ಅಂದ್ರೆ ನೀವು ಜಾಸ್ತಿ ಹಾಕ್ಯಾಡ್ರಿ. ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತೀವಿ ನೋಡಿ ನಾವು. ನಿಮಗೆ ಚೆನ್ನಾಗಿ ಖಾರವಾಗಿರ್ಬೇಕು ಅಂತಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಯಾಡ್ರಿ. ನೋಡಿ, ಇದು ಹಾಕಿದ್ಮೇಲೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಚಿಕ್ಕ ಸ್ಪೂನಲ್ಲಿ. ಚಿಕ್ಕ ಸ್ಪೂನು ಎರಡು ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀವಿ ನಾವು. ಇದು ಪೂರಿ ಜೊತೆ, ಚಪಾತಿ ಮತ್ತು ಪರೋಟದ ಜೊತೆ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಇದು. ನೋಡಿ, ಇದೆಲ್ಲ ಮಸಾಲೆ ಹಾಕಿದ್ಮೇಲೆ ಈ ಥರ ಕೈ ಆಡೋಣ. ಅದು ಮಸಾಲೆ ಹಾಕಿದ್ದು ಟೊಮೆಟೊ ಜೊತೆ ಚೆನ್ನಾಗಿ ಕೂಡ್ಕೋಬೇಕಾದ್ರು, ಮಸಾಲೆ ಎಲ್ಲ ಕೂಡಬೇಕಾದ್ರಲ್ಲಿ ಟೊಮೆಟೊದಲ್ಲಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೈತೆ ನೋಡಿ, ಕೆಂಪು ಕಾಣ್ತೈತೆ ಕಲರ್ ಆಗಿ. ಒಬ್ಬೊಬ್ಬರು ಒಂಥರ ಮಾಡ್ತಾರೆ, ನಾವು ಈ ಥರ ಮಾಡ್ತೀವಿ. ಟೊಮೆಟೊ ಗೊಜ್ಜು ಅಂತ ಮಾಡ್ತಾರಲ್ಲ, ಅದೊಂಥರ, ಅದು ಬೇರೆ ಥರ, ಇದು ಬೇರೆ ಥರ, ಟೇಸ್ಟ್ ಬೇರೆ ಥರ ಇರುತ್ತೆ. ಟೇಸ್ಟ್ ಚೇಂಜ್ ಇರ್ತೈತೆ. ಅದೊಂಥರ ಇರುತ್ತೆ, ಇದೊಂಥರ ಇರುತ್ತೆ. ನೋಡಿರಿ, ಈಗೆಲ್ಲ ಟೊಮೆಟೊ ಅದು ಮಸಾಲೆ ಹಾಕಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಈಗ ಒಂದು 5 ನಿಮಿಷ ಮುಚ್ಚನದ. ನೋಡಿರಿ, ಈಗ ಮುಚ್ಚಿಕ್ಕಿದ್ವು ಒಂದು 5 ನಿಮಿಷ ಇರುತ್ತೆ. ಆಮೇಲೆ ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರ್ತೈತೆ. ಚೆನ್ನಾಗಿ ಮಸಾಲೆ ಹಾಕಿರೋದು ಕೊತ್ತು ಕಲರಾಗಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿರಿ. ಇದಕ್ಕೆ ಲಾಸ್ಟಿಗೆ ಕಡಲೆಬೀಜ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿದ್ದೀವಿ ನಾವು. ಅದೊಂದು 2 ಸ್ಪೂನಷ್ಟು ಈ ಕಡಲೆಬೀಜದ ಪುಡಿ ಮಾಡಿದ್ವಲ್ಲ, ಅದು ಹಾಕೋಣ. ನಿಮಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕ್ಯಾಡ್ರಿ. 2-3 ಸ್ಪೂನಷ್ಟು ಹಾಕಿದ್ದೀವಿ ನಾವು. ಇದು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ, ಗಟ್ಟಿನೂ ಬರುತ್ತೆ, ಚೆನ್ನಾಗಿ ಉಳಿಯುತ್ತೆ. ಇದು ಕಡಲೆಬೀಜದ ಪುಡಿ ಹುಳಿ ಬರಲ್ಲ. ಬರೀ ಟೊಮೆಟೊ ಹಾಕಿರ್ತೀವಲ್ಲ, ಅದು ಹುಳಿ ಬರಲ್ಲ. ಆ ಹುಳಿ ಎಲ್ಲ ಇದು ಮಾಡ್ಕೊಂಬಿಡುತ್ತೀವಿ ಕಡಲೆಬೀಜದ ಪುಡಿ ಹಾಕೋದ್ರಿಂದ. ಅಷ್ಟೇ ಚೆನ್ನಾಗೂ ಟೇಸ್ಟು ಇರುತ್ತೆ ಇದು. ನೋಡಿರಿ, ಇವೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ನಾವು.
ಥರ ಗಟ್ಟಿಗೆ ಇರಲಿ ಅಂತಂದರೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ನೀರು ಸ್ವಲ್ಪ ನೀರು ಬೇಕು ಅಂದ್ರೆ ನೀರು ಹಾಕ್ಯಾಡ್ರಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ರಿ. ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಇದು. ಈಗ ನೋಡಿರಿ ಒಂದು ಟೀ ಲೋಟದಷ್ಟು ನೀರು ಹಾಕೋಣ. ಇದಕ್ಕೇನು ಜಾಸ್ತಿ ಸಾಮಗ್ರಿದು ಬೇಡ, ಏನು ಬೇಡ, ಅಷ್ಟೇ ಚೆನ್ನಾಗಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈಗ ನೋಡ್ಕೊಳ್ರಿ ಉಪ್ಪು ಖಾರ ನಿಮಗೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಹಾಕ್ಯಾಡ್ರಿ, ಖಾರ ಬೇಕು ಅಂದ್ರೆ ಹಾಕ್ಯಾಡ್ರಿ. ನೋಡಿ ಕುದೀತಾ ಇದೆ, ಇದು ರೆಡಿಯಾಗಿದೆ ನೋಡಿ ಟೊಮೆಟೊ. ಈ ಥರ ಗಟ್ಟಿ ಗಟ್ಟಿ ಆಗೈತೆ, ಚೆನ್ನಾಗೈತೆ. ಈಗ ಇದು ರೆಡಿಯಾಗಿದೆ ನೋಡಿ. ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿರಿ, ಯಾವ ಥರ ಬಂತು ಏನು ಅಂತ ನಿಮಗೆ ಬೇಕಾದ್ರೆ ಕಮೆಂಟಲ್ಲಿ ಹಾಕಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.